ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘನಾ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಮಂಗಳವಾರದ ವ್ಲಾಗನ್ನು ನಾನು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಡೈಲಿ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ವ್ಲಾಗ್ ಮಾಡೋಣ ಅಂತ, ಡೈಲಿ ಎಷ್ಟು ಕ್ಲಿಪ್ಪಿಂಗ್ ಸಿಗುತ್ತೋ ಅಷ್ಟು ಆ್ಯಡ್ ಮಾಡಿ ಪೋಸ್ಟ್ ಮಾಡಿಬಿಡೋಣ ಅಂತ ಡೈಲಿ ನಾನು ಮಾಡ್ತಾ ಇರೋದು. ಯಾಕಂದರೆ ನಂಗೆ ಬೇಗ ಮಾನಿಟೈಸೇಷನ್ ಆನ್ ಆದರೆ ಸಾಕಾಗಿದೆ, ವಾಚ್ ಅವರ್ ಕಂಪ್ಲೀಟ್ ಆಗಿಬಿಟ್ಟು. ಹಾಗಾಗಿ ಡೈಲಿ ನಾನು ಆ್ಯಕ್ಟಿವ್ ಆಗಿ ಇದ್ದೀನಿ ಯೂಟ್ಯೂಬಲ್ಲಿ. ಪ್ಲೀಸ್ ನಿಮ್ಮೆಲ್ಲರ ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟ್. ಎಲ್ಲರೂ ಸಪೋರ್ಟ್ ಮಾಡಿ, ನನಗೆ ವಾಚ್ ಅವರ್ ಕಂಪ್ಲೀಟ್ ಆಗೋಕ್ಕೆ ಹೆಲ್ಪ್ ಮಾಡಿ. ನನ್ನ ವೀಡಿಯೋಸ್ನ ಕಂಪ್ಲೀಟಾಗಿ ನೋಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ವೀಡಿಯೋ ಬಿಟ್ಟಿದ ತಕ್ಷಣ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ಇವತ್ತು ಮಂಗಳವಾರ. ನಿನ್ನೆ ನಾನು ಡ್ಯೂಟಿಗೆ ಬಂದಿರಲಿಲ್ಲ, ಇವತ್ತು ಬಂದಿದ್ದೀನಿ. ಇವತ್ತು ಫುಲ್ಲು ಸ್ವಲ್ಪ ಸ್ಟ್ರಾಂಗಾಗಿ ಬಂದಿದ್ದೀನಿ. ನಿನ್ನೆ ಎಲ್ಲ ಫುಲ್ಲು ಒಂಥರ ನಳ್ಕೊಂಡು ಮನೇಲಿದ್ದೆ. ಇವತ್ತು ಫುಲ್ ಸ್ಟ್ರಾಂಗ್ ಆಗಿಬಿಟ್ಟು ಹಾಗೆ ಫ್ರೆಶ್ ಆಗಿ ಇವತ್ತು ಡ್ಯೂಟಿಗೆ ಬಂದಿದ್ದೀನಿ. ಹಾಗೆ ಇವಾಗ ಒಂದು 12 ಗಂಟೆ ಆಗಿದೆ. ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಶನಿವಾರ ಭಾನುವಾರದೆಲ್ಲ ಸ್ವಲ್ಪ ಎಕ್ಸ್ಪೆನ್ಸು ಇನ್ಕಮ್ದು ಎಲ್ಲ ನಾನು ಆ್ಯಡ್ ಮಾಡಿಬಿಟ್ಟು ಎಲ್ಲ ಸಿಸ್ಟಮಿಗೆ ಹಾಕ್ಬಿಟ್ಟು ಇವಾಗ ನಾನು ಆಚೆ ಬಂದಿದ್ದೀನಿ. ಫಸ್ಟ್ ಬಂದ ತಕ್ಷಣ ಫ್ರೆಶ್ ಮೂಡಲ್ಲಿ ಅವೆಲ್ಲ ಕೆಲಸ ಮುಗಿಸ್ಕೊಬಿಟ್ರೆ ಆಮೇಲೆ ಮಧ್ಯಾಹ್ನ ಟೈಮ್ ಬಿಸಿಲು ಟೈಮಲ್ಲಿ ಒಂಥರ ಮಾಡೋಕ್ಕೆ ಮನಸ್ಸಾಗಲ್ಲ. ಹಾಗಾಗಿ ಬಂದ ತಕ್ಷಣವೇ ಅದೆಲ್ಲ ಕೆಲಸ ಮುಗಿಸ್ಬಿಟ್ಟು ನಾನು ಈಚೆ ಬಂದೆ. ಇವಾಗ ಹುಡುಗರೆಲ್ಲ ಕಸ ಗುಡಿಸ್ತಾ ಇದ್ದಾರೆ. ಯಾಕಂದರೆ ರೂಮೆಲ್ಲ ಸ್ವಲ್ಪ ಜಾಸ್ತಿ ಫಿಲ್ ಆಗಿರಲಿಲ್ಲ ಈ ವೀಕೆಂಡಲ್ಲಿ. ಹಾಗಾಗಿ ಸ್ವಲ್ಪ ರೂಮ್ನ ಕ್ಲೀನ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಇವಾಗ ಆಚೆ ಗಾರ್ಡನಿಂಗ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಎಲ್ಲ ಇವಾಗಂತೂ ಎಲೆದರ್ಕು ಫುಲ್ಲು ಬೀಳ್ತಾನೆ ಇರುತ್ತೆ. ಎಲ್ಲಿ ನೋಡಿದ್ರು ಎಲೆದರ್ಕೆ ಇರುತ್ತೆ. ಎಷ್ಟೇ ಗುಡಿಸಿದ್ರೂ ಹಾಗೇ ಆಗುತ್ತೆ. ಹಾಗಾಗಿ ಇವತ್ತೆಲ್ಲ ಫುಲ್ ಕಸ ಗುಡಿಸ್ಕೋತಾ ಇದ್ದಾರೆ. ನೋಡೋಣ, ನಾನು ಮೊನ್ನೆ ಫುಲ್ ತೋರಿಸಿದ್ದೆ, ಫುಲ್ ಗ್ರೀನಾಗಿ ಇತ್ತು. ಅದಾಗಿ ಸ್ಯಾಂಡೆಲ್ಲ ಚೇಂಜ್ ಮಾಡಾದಮೇಲೆ ಪೂಲ್ ಹೇಗೆ ಕಾಣಿಸ್ತಾ ಇದೆ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ. ಯಾಕಂದರೆ ನಿನ್ನೆನೂ ಸ್ವಲ್ಪ ಗ್ರೀನೇ ಇತ್ತು. ಮೊನ್ನೆ ನೈಟು ಆಲಮ್ ಸ್ಟೋನ್ ಹಾಕಿ ಮತ್ತೆ ಫಿಲ್ಟ್ರೇಷನ್ ಆನ್ ಮಾಡಿ ಮತ್ತೆ ಬಿಟ್ಟಿದ್ದು, ಮತ್ತೆ ವ್ಯಾಕ್ಯೂಮ್ ಮಾಡಿ ನಿನ್ನೆ ವ್ಯಾಕ್ಯೂಮ್ ಮಾಡಿದ್ದ. ಮತ್ತು ನಿನ್ನೆ ಅದೇ ಸ್ವಲ್ಪ ಥರ ಗ್ರೀನ್ ಥರ ಹಾಗೆ ಇತ್ತು. ಮತ್ತು ಇವತ್ತು ಹೇಗಾಗಿದೆ ಅಂತ ತೋರಿಸ್ತೀನಿ ಬನ್ನಿ. ಸೂಪರಾಗಿದೆ ಬಂದಿದೆ ಗೈಸ್, ತೋರಿಸ್ತೀನಿ ಬನ್ನಿ. ನೋಡಿ, ಈ ಥರ ಫಳ 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 ಅಂತ ಹೊಳಿಬೇಕು ನೀರು. ನೋಡಿ, ಸಕ್ಕದಾಗಿ ಬಂದಿದೆ. ಸ್ಯಾಂಡ್ ಚೇಂಜ್ ಮಾಡಿದ್ದಕ್ಕೆ ಈ ಥರ ಆಯಿತು. ಯಾಕಂದರೆ ಸ್ಯಾಂಡ್ ಅದು ಹೋಗಿತ್ತು ಅಲ್ವಾ. ಇವಾಗ ಸಕ್ಕದಾಗಿ ಬಂದಿದೆ ಗೈಸ್. ನೋಡಿ, ಹಿಂಗೆ ಇರಬೇಕು ನೀರು. ಹೋಗಿ ಬಿದ್ದು ಬಿಡೋಣ ಅನ್ನಿಸ್ತಾ ಇದೆ, ಅಷ್ಟು ಸಕ್ಕದಾಗಿ ಬಂದಿದೆ ನೋಡಿ. ಪೂಲ್ ಅಂತೂ ನಿಜವಾಗ್ಲೂ ತಲೆ ಕೆಟ್ಟು ಹೋಗಿತ್ತು. ಇವಾಗ ಸ್ಯಾಂಡೆಲ್ಲ ಚೇಂಜ್ ಮಾಡಿದ್ಮೇಲೆ ಇವಾಗ ಲಕ್ಕ 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 ಅಂತ ಹೊಳಿತಾ ಇದೆ. ಸಖತ್ ಖುಷಿ ಆಗ್ತಿದೆ ನನಗೆ. ಇವತ್ತು ನೋಡಿದ ತಕ್ಷಣ ಸೂಪರ್ ಅನ್ನಿಸ್ತು, ಸಕ್ಕದಾಗಿ ಖುಷಿ ಆಯಿತು. ಯಪ್ಪ, ಎಷ್ಟು ಚೆನ್ನಾಗಾಗಿದೆ. ಸ್ಯಾಂಡ್ ಚೇಂಜ್ ಮಾಡಿಸಿದ್ದಕ್ಕೂ ಸಾರ್ಥಕ ಅನ್ನಿಸ್ಬಿಡ್ತು. ಯಾಕಂದರೆ ಎಷ್ಟೇ ನಾವು ಫಿಲ್ಟ್ರೇಷನ್ ಓಡಿಸಿದ್ರು, ಎಷ್ಟೇ ಕ್ಲೋರಿನೆಲ್ಲ ಹಾಕಿದ್ರೂ ಈ ಗ್ರೀನೇ ಆಗ್ತಾಯಿತ್ತು. ಈ ಥರ ಬರ್ತಾನೆ ಇರಲಿಲ್ಲ. ಈ ಥರ ಮಾಡಬೇಕು ಅಂದರೆ ಮತ್ತೆ ಹೊಸ ನೀರೇ ತುಂಬಿಸಿ ಮಾಡಬೇಕಿತ್ತು ಆಲಮ್ ಸ್ಟೋನ್ ಹಾಕ್ಬಿಟ್ಟು. ಬಟ್ ಇವಾಗ ಸೂಪರಾಗಿ ಬಂದಿದೆ ಗೈಸ್. ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಅವ್ರನ್ನ ಬನ್ನಿ ಅಂತ ಕರೆಸ್ಬಿಟ್ಟು ಮತ್ತೆ ಸ್ಯಾಂಡ್ ಚೇಂಜ್ ಮಾಡಿಸಿದ್ದಕ್ಕೂ ಸಾರ್ಥಕ. ಬನ್ನಿ, ಇನ್ನು ಯಾರ್ಯಾರು ಏನೇನು ಮಾಡ್ತಾಯಿದ್ದಾರೆ ನೋಡೋಣ. ನೋಡಿ, ಇದು ನಾವು ಗುದ್ಲಿ ಅಂತ ಕರೆಯೋದು. ಇದನ್ನು ಇಲ್ಲಿಲ್ಲೇ ಬಿಸಾಡ್ತಾರ. ಆಮೇಲೆ ಬೇರೆ ಕಡೆ ಅಲ್ಲಿ ಇಲ್ಲಿ ಹುಡುಕಾಡ್ತಾರೆ. ನೋಡಿ, ಗ್ಲೌಸ್ ಕೂಡ ಇಲ್ಲೇ ಹಾಕಿದ್ದಾರೆ ನೋಡಿ. ಆಮೇಲೆ ಗ್ಲೌಸ್ ಇಲ್ಲ, ಇವಿಲ್ಲ, ಅದಿಲ್ಲ ಅಂತ ಹೇಳೋದು. ಹೋಗಿ ಒಂದು ಕಡೆ ಸ್ಟೋರ್ ರೂಮಲ್ಲಿ ನೀಟಾಗಿ ಇಡಲ್ಲ. ಆಮೇಲೆ ಮಿಸ್ ಆಯಿತು ಇಲ್ಲ ಅಂದ್ಬಿಟ್ಟು ಹೊಸ ತರಿಸೋಕ್ಕೆ ಇದು ಮಾಡ್ತಾರೆ ಗೈಸ್. ಇಲ್ಲೊಂದು ಎಸ್ತಿದ್ದಾರೆ. ಇವೆಲ್ಲ ನೀಟಾಗಿ ಕೆಲಸ ಮುಗಿದ್ಮೇಲೆ ಹೌಸ್ ಕೀಪಿಂಗ್ ಸ್ಟೋರ್ ರೂಮಲ್ಲಿ ಇಡಲ್ಲ, ತಂದು ಇಲ್ಲಿ ಎಸೀತಾರೆ. ನೋಡಿ, ಡೋರ್ ಓಪನೇ ಇಟ್ಟಿದ್ದಾರೆ. ಇಲ್ಲೆಲ್ಲ ಕಸ ಗುಡಿಸಿಲ್ಲ, ಹಾಗೇ ಇದೆ. ಡೋರ್ ಕ್ಲೋಸ್ ಮಾಡಬೇಕು, ಇಲ್ಲ ಅಂದರೆ ಒಳಗಡೆ ಏನಾದ್ರು ಹೋಗಿಬಿಡುತ್ತೆ, ಅಳಿಲು ಬೆಕ್ಕು ಎಲ್ಲ. ಹ್ಯಾಂಡ್ಸಮ್ ಬಾಯ್ಸ್. हाँ, हाई करो व्लॉग, मेरा व्लॉग हाई करो, मेरा व्लॉग हाय बोलो. सब्सक्राइब करो, लाइक करो, कमेंट करो, बोलो. सब्सक्राइब करो. मेरे को शर्म आ रहा है. हाँ, शर्म आ रहा है. हाँ,
हाँ ठीक है। वो ब्रेकअप पार्टी दे दो, ब्रेकअप पार्टी कल बोला ना। कल देता हूँ। ಎಲ್ಲ ನೋಡಿ ಕಸ ಗುಡಿಸ್ತಾ ಇದ್ದಾರೆ. ರೂಮ್ ಮಾವಿನಕಾಯಿ. हाँ सब्सक्राइब करो। हाँ ಆಂಟಿ ನಿನ್ನೆ ಬಂದಿದ್ರಾ? ಇಬ್ರು ಬಂದಿರ್ಲಿಲ್ವಾ? ಹಾಯ್ ಮಾಡಿ, ಹಾಯ್ ಮಾಡಿ ನನ್ನ ವ್ಲಾಗಿಗೆ ಹಾಯ್ ಮಾಡಿ. ಯೂಟ್ಯೂಬ್ ವ್ಲಾಗ್ಸು. एंट्री कैसे दे मेरे रूम में के खरा पाजन दिन में सोटा से। हाँ यूट्यूब में देखो, वो की मिसिंग है, वो एक ही के मिसिंग है। यूट्यूब में सर्च, हाँ सर्च करो यूट्यूब में। ನೋಡಿ ಎಲ್ಲರೂ ಕಸ ಗುಡಿಸ್ತಾ ಇದ್ದಾರೆ, ಯಾಕಂದರೆ ತುಂಬ ಕಸಗಳಿತ್ತು, ಹಾಗಾಗಿ ಎಲ್ಲ ಗುಡಿಸ್ತಾ ಇದ್ದಾರೆ. ಕ್ಯಾನಂದು ಪ್ಯಾಚಪ್ಪ, ಹಾಂ ಲವ್ ಪ್ಯಾಚಪ್ಪ. वो लवर नहीं है। ನೋಡಿ ಇವತ್ತು ನನ್ನ ಗಂಡ ಕಾರ್ಗೆ ಕವರ್ ತಂದುಬಿಟ್ಟು ಹಾಕಿದ್ದಾರೆ. ಇವತ್ತು ಸ್ವಲ್ಪ ಸಮಾಧಾನ ಆಯಿತು, ಯಾಕಂದರೆ ಇಷ್ಟು ದಿನ ಬಿಸಿಲಲ್ಲೇ ಒಣಗ್ತಾ ಇತ್ತು ಅದು ಕಾರು. ಇವತ್ತು ಓಕೆ. ಓಯ್ ಏನು ಕಾಣಿಸ್ಲೇ ಇಲ್ಲ ಅವತ್ತಿಂದ. ಆಮೇಲೆ ಸಂಜೆಲಿ ತಲೆಕಾಲು ಮಾಂಸ ಮತ್ತು ಮಟನ್ನು ತಂದಿದ್ದರು, ಹಾಗಾಗಿ ಮಟನ್ ಸಾಂಬಾರು ಮಾಡೋಣ ಮತ್ತು ತಲೆಕಾಲ್ದು ಸಾಂಬಾರು ಮಾಡೋಣ ಸಪ್ರೇಟಾಗಿ ಅಂದ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ. ಇದೆಲ್ಲ ಮಸಾಲಕ್ಕೆ ಎಲ್ಲ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ನನಗೆ ಮಟನ್ ತಂದಿದ್ದರು, ನನಗೆ ತಲೆಕಾಲು ನಾನು ತಿನ್ನಲ್ಲ, ನಂಗೆ ಅದು ಇಷ್ಟ ಆಗಲ್ಲ. ಹಾಗಾಗಿ ಈ ಮಸಾಲದಲ್ಲಿ ನಾನು 2 ಸಾಂಬಾರನ್ನ ಮಾಡ್ಕೊಳ್ಳೋಕ್ಕೋಸ್ಕರ ಇದು ಸಾಂಬಾರು ರುಬ್ಬಿಲ್ಲ, ಇನ್ನು ಮಸಾಲೆ ರೆಡಿ ಮಾಡಿದ್ದೀನಿ. ಅದೊಂದು ಸ್ವಲ್ಪ ಆರಬೇಕು ಅಂತ ಬಿಟ್ಟಿದ್ದೀನಿ. ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತಲ್ವ, ಹೊಟ್ಟೆ ಬೇರೆ ಹಸಿತಾ ಇತ್ತು, ಅದಕ್ಕೆ ಬೇಗ ಮಾಡ್ಕೊಬೇಡ ಅಂತ ಮಾಡ್ತಾಯಿದ್ದೀನಿ. ಯಾಕಂದರೆ ಜಾಸ್ತಿ ವೀಡಿಯೋನೂ ಮಾಡ್ಕೊಂಡಿಲ್ಲ, ಅದಕ್ಕೇ ಇವಾಗ ಮಸಾಲೆ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ. ಇದು ಆರಿದೆ, ಹಾಗೆ ಇವಾಗ 2 ಕುಕ್ಕರಲ್ಲೂ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಬೇಗ ಆಗುತ್ತೆ ಅಂತ. ಒಂದೇ ಸತಿ ಮಾಡಿಕೊಂಡ್ರೆ 2 ಕಡೆನೂ ಬೇಯುತ್ತೆ, ಒಂದೇ ಸತಿ ಹಾಗೆ ಮಸಾಲನೂ ಹಾಕಿದ್ರೆ 2 ಒಂದೇ ಸತಿ ಪ್ರಿಪೇರ್ ಆಗುತ್ತೆ ಅಂದ್ಬಿಟ್ಟು ಒಂದೇ ಸತಿ ಮಾಡ್ಕೊತಾ ಇದ್ದೀನಿ. ದೊಡ್ಡ ಕುಕ್ಕರ್ ಬಂದು ತಲೆಕಾಲು ಸಾಂಬಾರಿಗೆ, ಚಿಕ್ಕ ಕುಕ್ಕರ್ ಬಂದು ನನಗೆ ಮಟನ್ ಸಾಂಬಾರಿಗೆ. ಹಾಗಾಗಿ ಇಲ್ಲಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವತ್ತು ಎಲ್ಲಿ ಫೋನ್ ಇಡೋಕ್ಕೂ ಜಾಗನೇ ಸಿಗ್ತಾ ಇರಲಿಲ್ಲ, ಹಾಗೆ ಸ್ವಿಚ್ ಬೋರ್ಡ್ ಮೇಲೆ ಇಟ್ಟು ವೀಡಿಯೋ ಮಾಡ್ಕೊತಾ ಇದ್ದೀನಿ. ನೋಡಿ ಫಸ್ಟ್ ಇವಾಗ ಈರುಳ್ಳಿ ಎಲ್ಲ ಹಾಕ್ಕೊಂಡಿದ್ದೆ ಅಲ್ವಾ, ಅದಾದಮೇಲೆ ಎಣ್ಣೆಗೆ ಈರುಳ್ಳಿ ಹಾಕ್ಕೊಂಡು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಇವಾಗ ದೊಡ್ಡ ಕುಕ್ಕರಿಗೆ ತಲೆಕಾಲು ಮಾಂಸ ಹಾಕ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಕುಕ್ಕರಲ್ಲಿ ಮಟನ್ ಕೂಡ ಹಾಕ್ಕೊಂಡಿದ್ದೀನಿ. ಸೇಮು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ, ಯಾಕಂದರೆ ಚೆನ್ನಾಗಿ ಅದು ಬೇಯಲಿ ಅಂತ. ಯಾಕಂದರೆ ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ನೀರು ಬಿಡುತ್ತೆ, ಹಾಗೆ ನೀರು ಬಿಟ್ಬಿಟ್ಟು ಆ ನೀರಲ್ಲಿ ಸ್ವಲ್ಪ ಇನ್ನೂ ಚೆನ್ನಾಗಿ ಬೇಯುತ್ತೆ ಮಾಂಸ ಅಂದ್ಬಿಟ್ಟು ಉಪ್ಪು ಹಾಕ್ಕೊಂಡು ಇನ್ನು ತಿರುಗಿಸ್ಕೊತಾ ಇದ್ದೀನಿ. ಯಾಕಂದರೆ ಈ ಕಡೆ ನಾನು ಮಟನ್ಗೆ ಕುಕ್ಕರ್ ವಿಷಲ್ ಕೂಗಿಸಿಲ್ಲ, ಏನಕ್ಕಂದರೆ ಮೊದಲೇ ಅದೊಂದು ಸ್ವಲ್ಪ ಎಳೆ ಮಾಂಸ ಆಗಿತ್ತು, ಹಾಗಾಗಿ ಕುಕ್ಕರ್ ಮುಚ್ಚಿಲ್ಲ. ತಲೆಕಾಲು ಮಾಂಸಕ್ಕೆ ಮಾತ್ರ ಕುಕ್ಕರಲ್ಲಿ ಕೂಗಿಸ್ಕೊತೀನಿ, ಯಾಕಂದರೆ ಅದೆಲ್ಲ ಸ್ವಲ್ಪ ಗಟ್ಟಿ ಇರುತ್ತೆ ಅಲ್ವಾ ತಲೆಕಾಲೆಲ್ಲ. ಹಾಗಾಗಿ ಫಸ್ಟು ಇವಾಗ
ಮಟನ್ ಎಲ್ಲ ಬೇಯಕ್ಕೆ ಇಟ್ಟಾಯ್ತಲ್ವ, ಹಾಗಾಗಿ ಇವಾಗ ನಾನು ಮಸಾಲೆ ರುಬ್ಕೋತಾ ಇದ್ದೀನಿ. ನೋಡಿ ಇವಾಗ ಮಸಾಲೆ ಎಲ್ಲ ರುಬ್ಕೊಂಡಾದಮೇಲೆ ಇವಾಗ ಸಾಂಬಾರು ಈ ಥರ ಮಾಡಿದ್ದೀನಿ. ತಲೆಕಾಲು ಸಾಂಬಾರು ಅಷ್ಟು ಟೇಸ್ಟಿಯಾಗಿ ಬಂದಿಲ್ಲ ಅಂತ ನಾನು ಅನ್ಕೋತೀನಿ, ಯಾಕಂದರೆ ತಲೆಕಾಲು ಸಾಂಬಾರು ಅಷ್ಟು ಟೇಸ್ಟಿಯಾಗಿ ಬಂದಿರಲಿಲ್ಲ, ಯಾಕಂದರೆ ಅದೆಲ್ಲ ಜಾಸ್ತಿ ರಸ ಬಿಟ್ಟಿಲ್ಲ ಆಗಿತ್ತು. ಹಾಗಾಗಿ ನೋಡಿ ಇಲ್ಲಿ ಮಟನ್ ಸಾಂಬಾರು ರೆಡಿ ಆಗ್ತಾ ಇದೆ, ಯಾಕಂದರೆ ಮೊದಲು ನಾನು ಮಟನ್ ಸಾಂಬಾರಿಗೆ ಮಸಾಲೆ ಹಾಕಿದ್ದೆ ಅದಕ್ಕೆ. ಹಾಯ್ ಗಾಯ್ಸ್, ಇವಾಗ ಟೈಮು 11 ಗಂಟೆ ಆಗ್ತಾ ಬರ್ತಾ ಇದೆ. ಇವಾಗ ನಾವು ಊಟ ಎಲ್ಲ ಮುಗಿಸಿ ಇವಾಗ ರೂಮಿಗೆ ಬಂದಿರೋದು. ಗಿರಿ ಆಚೆ ಊಟ ಮಾಡ್ತಾ ಟಿ ವಿ ನೋಡ್ತಾ ಇದ್ದಾರೆ. ಇವತ್ತು ತಲೆಕಾಲು ಸಾಂಬಾರು ಮಾಡಿದ್ದೆ ಮತ್ತು ಮಟನ್ ಸಾಂಬಾರು ಮಾಡಿದ್ದೆ, 2 ಸಾಂಬಾರು ಮಾಡಿದ್ದೆ. ಯಾಕಂದರೆ ತಲೆಕಾಲು ಸಾಂಬಾರು ನಾನು ತಿನ್ನಲ್ಲ ತಲೆಕಾಲ್ದು, ಹಾಗಾಗಿ ನನಗೆ ಅಂತ ಮತ್ತೆ ಸ್ವಲ್ಪ ಮಟನ್ ತಂದಿದ್ದರು, ಹಾಗಾಗಿ 2 ಸಾಂಬಾರು ಮಾಡಿಬಿಟ್ಟು ಇವತ್ತು ಇವಾಗ ಊಟ ಮಾಡಿ ಬಂದಿರೋದು. ಯಾಕಂದರೆ ಮಟನ್ ತಿಂದ್ಬಿಟ್ಟು ತುಂಬ ದಿನ ಆಗಿತ್ತು, ಹಾಗಾಗಿ ಮಟನ್ ತಂದಿದ್ದರು. ಆಮೇಲೆ ಇವತ್ತು ಅಷ್ಟೇ ಚಿಕ್ಕ ವ್ಲಾಗ್, ಯಾಕಂದರೆ ಡೈಲಿ ಅಪ್ಲೋಡ್ ಮಾಡಬೇಕಲ್ಲ ಅಂತ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ ತಗೊತಾ ಇದ್ದೀನಿ. ಯಾಕಂದರೆ ಡೈಲಿ ನಾನು ಏನೇನು ಮಾಡ್ತಾಯಿದ್ದೀನಿ ಅಷ್ಟನ್ನು ನಾನು ಕ್ಲಿಪ್ಪಿಂಗ್ ತಗೊತಾ ಇದ್ದೀನಿ. ಯಾಕಂದರೆ ಜಾಸ್ತಿ ತಗೊಳಕ್ಕಾಗ್ತಾಯಿಲ್ಲ, ಒಂದೊಂದು ಸತಿ ಫೋನಲ್ಲೇ ಕೆಲಸ ಇರುತ್ತೆ, ಹಾಗಾಗಿ ಒಂದು ಸತಿ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಇವತ್ತಿನ ಈ ಚಿಕ್ಕ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.